ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 239ನೇ ಶ್ಲೋಕ ವ್ಯಾಖ್ಯಾನದ ಮೂರನೇ ಭಾಗ ಅಲ್ವಾ? ಮೂರನೇ ಭಾಗ ಅಲ್ಲಿ ಯೋವತೀರ್ಯ ಆತ್ಮನೋಂಶೇನ ಅಲ್ಲಿಂದ ಆಗ್ಬೇಕು. ಯಹ ಅವತೀರ್ಯ ಆತ್ಮನಃ ಅಂಶೇನ ಅಲ್ಲಿಂದ ಆಗ್ಬೇಕಾಗಿರುವಂತದ್ದು. ಯಹ ಅವತೀರ್ಯ ಆತ್ಮನಃ ಅಂಶೇನ ದಾಕ್ಷಾಯ ಅದಾಯ್ತಲ್ಲ, ಹೌದು. ದಾಕ್ಷಾಯಣ್ಯಂತು ಧರ್ಮತಃ ಲೋಕಾನಾಂ ಸ್ವಸ್ಥಯೇ ಅಧ್ಯಾಸ್ತೆ ತಪೋಬದರಿಕಾಶ್ರಮೇ. ನಾರದರಿಗೂ ಯುಧಿಷ್ಠರಿಗೂ ನಡೆತಕ್ಕಂಥ ಸಂವಾದ. ನಾರದರು ಹಿಂದೆ ನತ್ವಾ ಭಗವತೆ ಅಜಾಯ ಲೋಕಾನಾಂ ಧರ್ಮಹೇತವೇ ವಕ್ಷೇ ಸನಾತನಂ ಧರ್ಮಂ ನಾರಾಯಣ ಮುಖಾಶ್ರುತಂ ಎಂಬುದಾಗಿ ಹೇಳಿ, ಆ ಭಗವಂತನ ಮುಖಾರವಿಂದದಿಂದಾಗಿ ನಾನೇನು ಧರ್ಮಾಧರ್ಮಗಳ ಬಗ್ಗೆ ಶ್ರವಣ ಮಾಡಿದ್ದೇನೋ ಅದನ್ನು ನಾನು ನಿಮಗೆ ಹೇಳುತ್ತೇನೆ ಅಂತ ಹೇಳಿ ನಾರದರು ಹೇಳಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ನಾರಾಯಣ ಮುಖದಿಂದ ನಾನು ಕೇಳಿದ್ದೇನೆ ಅನ್ನೋದನ್ನ ಹೇಳಿದ್ರಲ್ಲ, ಅದು ಯಾವಾಗ? ಅದೆಲ್ಲ ಸಂಬಂಧಪಟ್ಟಾಗೆ ಒಂದಷ್ಟು ಪೀಠಿಕೆಗಳನ್ನು ಹೇಳ್ತಾ ಇದ್ದಾರೆ. ಯಹ ಅವತೀರ್ಯ ಆತ್ಮನಃ ಅಂಶೇನ ದಾಕ್ಷಾಯಣ್ಯಾಂತು ಧರ್ಮತಃ ಲೋಕಾನಾಂ ಸ್ವಸ್ಥಯೇ ಅಧ್ಯಾಸ್ತೆ ತಪಃ ಬದರಿಕಾಶ್ರಮೇ. ಈ ದಕ್ಷ ಪ್ರಜಾಪತಿಯ ಮಗಳು ದಾಕ್ಷಾಯಿಣಿ ಅಂದ್ರೆ ಮೂರ್ತಿ ದೇವಿ ಅಂತ ಒಳ್ಳೆ ಹೆಸರು. ಆ ಮೂರ್ತಿ ದೇವಿ ಮತ್ತು ಯಮಧರ್ಮರಾಜ ಅವರಿಬ್ಬರಲ್ಲಿ ಆ ಭಗವಂತ ನಾರಾಯಣ ರೂಪದಿಂದಾಗಿ ಅವತಾರವನ್ನ ಮಾಡಿ ಜಗತ್ತಿಗೆ ಧರ್ಮವನ್ನ ಕೊಡ್ಲಿಕ್ಕೋಸ್ಕರವಾಗಿಯೇ ಬದರಿಕಾಶ್ರಮದಲ್ಲಿ ತಪಸ್ಸನ್ನ ಮಾಡಿಕೊಂಡಿದ್ದಾನೆ ಅನ್ನೋದನ್ನ ಹೇಳ್ತಿದ್ದಾರೆ. ಯಹ ಆತ್ಮನಃ ಅಂಶೇನ, ಯಹ ಅಂದ್ರೆ ಯಾವ ನಾರಾಯಣ, ನಾನು ಯಾವ ಭಗವಂತ, ಹಿಂದೆ ಬಂತು ನಾರಾಯಣ ಮುಖಾತ್ ಶ್ರುತಂ, ನಾರಾಯಣ ಮುಖ ಬಾಯಿಯಿಂದ ನಾನೇನು ಶ್ರವಣ ಮಾಡಿದ್ದೇನೋ ಅದನ್ನು ಹೇಳ್ತೀನಿ. ಇಲ್ಲಿ ನಾರಾಯಣ ಅವನು ಆತ್ಮನಃ ಅಂಶೇನ ತನ್ನ ಅಂಶದಿಂದಾಗಿ, ಅಂದ್ರೆ ತನ್ನ ಒಂದು ಅಂಶಾವತಾರ ಮೂಲ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಒಂದು ಅಂಶದಿಂದಾಗಿ ಧರ್ಮತಃ, ಧರ್ಮ ಅಂದ್ರೆ ಯಮಧರ್ಮ ಅಂತ ಅರ್ಥ, ಧರ್ಮಾತಿಥಿ ಧರ್ಮತ ಯಮಧರ್ಮದಿಂದಾಗಿ ದಾಕ್ಷಾಯಿಣ್ಯಾಂ, ದಾಕ್ಷಾಯಿಣಿ ಅಂದ್ರೆ ಏನು, ದಕ್ಷನ ಮಗಳು ಅಂತ ಅರ್ಥ. ದಕ್ಷನಿಗೆ ಅನೇಕ ಹೆಣ್ಣು ಮಕ್ಕಳು, ಅದರಲ್ಲಿ ಒಬ್ಬಳು ಮೂರ್ತಿ ದೇವಿ ಅಂತ. ಅಂತಹ ಮೂರ್ತಿ ದೇವಿಯಲ್ಲಿ ಅವತೀರ್ಯ ಅವತಾರವನ್ನ ಮಾಡಿ ಲೋಕಾನಾಂ ಸ್ವಸ್ಥಯೇ, ಇಡೀ ಜಗತ್ತಿಗೆ ಸ್ವಸ್ತಿ ಮಂಗಳವಾಗಬೇಕು, ಜಗತ್ತಿಗೆ ಮಂಗಳ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ, ಜಗತ್ತಿಗೆ ಒಳ್ಳೆಯದನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಬದರಿಕಾಶ್ರಮೇ ತಪಃ ಅಧ್ಯಾಸ್ತೆ, ಬದರಿಕಾಶ್ರಮದಲ್ಲಿ ತಪಸ್ಸನ್ನ ಮಾಡಿಕೊಂಡು ಭಗವಂತ ಇದ್ದಾನೆ ಎನ್ನ ಹೇಳ್ತಾ ಇದ್ದಾರೆ. ಯೋವತೀರ್ಯ ಆತ್ಮನಃ ಅಂಶೇನ ದಾಕ್ಷಾಯಿಣ್ಯಾಂತು ಧರ್ಮತಃ ಲೋಕಾನಾಂ ಸ್ವಸ್ಥಯೇ ಅಧ್ಯಾಸ್ತೆ ತಪೋ ಬದರಿಕಾಶ್ರಮೇ. ಇದೆಲ್ಲವೂ ಕೂಡ ಭಾಗವತದ್ದೇ ಶ್ಲೋಕ, ಸಪ್ತಮ ಸ್ಕಂದದಲ್ಲಿ ಬರುವಂತ ಮಾತುಗಳು. ಧರ್ಮ ಮೂಲಂ ಹಿ ಭಗವಾನ್ ಸರ್ವವೇದಮಯೋ ಹರಿಃ ಸ್ಮೃತಿಶ್ಚ ತದ್ವಿದಾಂ ರಾಜನ್ ಏನ ಚಾತ್ಮಾ ಪ್ರಸೀದತಿ. ಧರ್ಮ ಮೂಲಂ ಹಿ ಭಗವನ್ನ, ಈಗೇನು ಧರ್ಮದ ಬಗ್ಗೆ ನಿರೂಪಣೆ ಮಾಡಿ ಅಂತ ಯುಧಿಷ್ಠಿರ ಕೇಳ್ತಾ ಇರುವಂತದ್ದು. ಧರ್ಮಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನಾರದರು. ಧರ್ಮ ಅದಕ್ಕೆ ಮೂಲ ಯಾರು ಅಂದ್ರೆ ಭಗವಂತ. ಧರ್ಮ ಮೂಲಂ ಹಿ ಭಗವಾನ್, ಹಿ ಅನ್ನೋದು ಪ್ರಸಿದ್ಧಾರ್ಥ ದ್ಯೋತಕವಾದ ಅವ್ಯಯ. ಇಡೀ ಜಗತ್ತನ್ನ ಸೃಷ್ಟಿ ಮಾಡಿರುವವನು, ಆ ಜಗತ್ತಿನಲ್ಲಿ ಧರ್ಮಾಧರ್ಮ ವ್ಯವಸ್ಥೆಯನ್ನ ಹಾಕಿಕೊಟ್ಟವನು ಭಗವಂತ. ಹಾಗಾಗಿ ಸರ್ವವೇದಮಯ, ಸಕಲ ಸರ್ವವೇದಮಯ ಅಂದ್ರೆ ಸರ್ವವೇದ ಪ್ರತಿಪಾದ್ಯ ಅಂತ, ಸಕಲ ವೇದ ಮಂತ್ರಗಳಿಂದ ಪ್ರತಿಪಾದ್ಯನಾದಂತ ಹರಿ, ಪಾಪ ಪರಿಹಾರವನ್ನ ಮಾಡುವಂತ ಹರತೀತಿ ಹರಿಹಿ, ಪಾಪವನ್ನ ಪರಿಹಾರ ಮಾಡತಕ್ಕಂಥ ಭಗವಂತ ಇದ್ದಾನಲ್ಲ, ಅವನೇ ಧರ್ಮ ಮೂಲಂ, ಅವನೇ ಧರ್ಮಕ್ಕೆ ಮೂಲ, ಅವನೇ ಧರ್ಮ ಮೂಲ. ಅಂದ್ರೆ ಯಾವುದು ಧರ್ಮ ಯಾವುದು ಅಧರ್ಮ ಅಂದ್ರೆ ನಾವ್ ಯಾರ್ಯಾರೋ ಹೇಳಿದ್ದನ್ನು ಕೇಳೋದಲ್ಲ. ಭಗವಂತ ಇದ್ದಾನಲ್ಲ, ಅವನು ಏನ್ ಹೇಳಿದ್ದಾನೆ, ಯಾವುದು ಒಳ್ಳೆಯದು ಮಾಡಬೇಕು ಅಂತ ಹೇಳಿದ್ದಾನೋ ಅದೆಲ್ಲ ಧರ್ಮ, ಯಾವುದು ಕೆಟ್ಟದ್ದು ಮಾಡಬಾರದು ಅಂತ ಭಗವಂತ ಹೇಳಿದ್ದಾನೋ ಅನೇಕ ರೂಪಗಳಿಂದಾಗಿ, ಕೃಷ್ಣ ಕಪಿಲಾದಿ ರೂಪಗಳಿಂದಾಗಿ ಅದೆಲ್ಲವೂ ಅಧರ್ಮ. ಮತ್ತು ತದ್ವಿದಾಂ ಸ್ಮೃತಿಶ್ಚ, ತದ್ವಿದಾಂ ತಸ್ಯ ವಿದಃ
ತದ್ವಿಧ ತೇಷಾಂ ತದ್ವಿಧ, ಆ ಭಗವಂತನನ್ನ ತಿಳಿದವರು ಅಂತಿದ್ದಾರೆ ಅನೇಕ ಸ್ಮೃತಿಕಾರರು. ಮನುಸ್ಮೃತಿ ಮೊದಲಾಗಿರ್ತಕ್ಕಂತಹ ಸ್ಮೃತಿ, ಅನೇಕ ಸ್ಮೃತಿ ಗ್ರಂಥಗಳಿದ್ದಾವೆ. ಅಂದ್ರೆ ಋಷಿಗಳು ಈ ವೇದಾಂತವನ್ನೆಲ್ಲ ಅಧ್ಯಯನವನ್ನ ಮಾಡಿ ಭಗವತ್ ತತ್ವಜ್ಞಾನವನ್ನ ಪಡೆದು ಜಗತ್ತಿಗೆ ಮಾರ್ಗದರ್ಶನ ಮಾಡ್ಲಿಕ್ಕೋಸ್ಕರವಾಗಿ ನಮಗೆಲ್ಲ ಹಾದಿ ತೋರಿಸ್ಕೊಟ್ಟಿದ್ದಾರೆ. ಇದು ಧರ್ಮ, ಇದು ಅಧರ್ಮ ಅಂತ. ಹಾಗಾಗಿ ತದ್ವಿಧಾಂ ಸ್ಮೃತಿಶ್ಚ, ಭಗವಂತನನ್ನ ತಿಳಿದವರು, ಅಪರೋಕ್ಷ ಜ್ಞಾನಿಗಳು ಅಂತ ಏನು ಶ್ರೇಷ್ಠರಿದ್ದಾರೆ, ಋಷಿಮುನಿಗಳಿದ್ದಾರೆ, ಅವರು ಹಾಕಿಕೊಟ್ಟಂತಹ ಮಾರ್ಗ ಅದು ಧರ್ಮ. ರಾಜನ್ ಅಂತ ಸಂಬೋಧನೆ, ನಾರದರು ಯುಧಿಷ್ಠಿರನಿಗೆ ಮಾಡತಕ್ಕಂಥ ಸಂಬೋಧನೆ, ರಾಜನೇ ಏನ ಚಾತ್ಮ ಪ್ರಸೀದತಿ, ಏನ ಯಾವ ಧರ್ಮವನ್ನ ನಾವು ಅನುಷ್ಠಾನ ಮಾಡುವುದರಿಂದ ಆತ್ಮ ಪ್ರಸೀದತಿ, ಆ ಪರಮಾತ್ಮ ಪ್ರಸನ್ನನಾಗುತ್ತಾನೆ. ಹಾಗಾಗಿ ಧರ್ಮ ಮೂಲಂ ಹಿ ಭಗವಾನ್ ಸರ್ವದೇವ ಮಯೋಹರಿ ಸ್ಮೃತಿಶ್ಚ ತದ್ವಿಧಾಂ ರಾಜನ್ ಏನ ಚಾತ್ಮ ಪ್ರಸೀದತಿ. ಆ ಭಗವಂತ ಹೇಳಿದ್ದು ಮತ್ತು ವೇದ ಪ್ರತಿಪಾದ್ಯವಾದದ್ದು, ಆ ಭಗವಂತನನ್ನ ತಿಳಿದಂತಹ ಋಷಿಮುನಿಗಳು ಅವರು ಹೇಳಿದ್ದೇನಿದೆ ಅದು ಧರ್ಮ. ಹಾಗಾದ್ರೆ ಯಾವ್ದದು ಅಂತ ಒಟ್ಟು 30 ಧರ್ಮಗಳನ್ನ, ಭಾಗವತ ಧರ್ಮಗಳನ್ನ ಒಟ್ಟು 30 ಭಾಗವತ ಧರ್ಮಗಳನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಸತ್ಯಂ, ದಯಾ, ತಪಃ, ಶೌಚಂ, ತಿತಿಕ್ಷ, ಇಜ್ಜ ಎಲ್ಲದಕ್ಕೂ ನೋಡಿ ಮಾರ್ಕ್ ಬರೀತಾರೆ, ಪುಸ್ತಕದಲ್ಲೇ ಇದ್ದಾರೆ. ಅಲ್ಲಿ ಮತ್ತು ಭಾಗವತ್ ಸಾರೋದರ ವಾಕ್ಯ ನಾವು ಓದ್ಬಿಡ್ತೀನಿ. ಏನ ಧರ್ಮೇಣ ಆತ್ಮ ಹರಿಹಿ ಪ್ರಸೀದತಿ, ಅಂದ್ರೆ ಯಾವ ಧರ್ಮಾಚರಣೆಯನ್ನ ಮಾಡುವುದರಿಂದಾಗಿ ಆತ್ಮ ಅಂದ್ರೆ ಯಾರು? ಪರಮಾತ್ಮ. ಅವನು ಪ್ರಸೀದತಿ ಅಂದ್ರೇನು? ಪ್ರಸನ್ನ, ನಮ್ಮ ಮೇಲೆ ಪ್ರಸನ್ನ ದೃಷ್ಟಿಯನ್ನ ಬೀರಿದವನಾಗಿ ಪುಮರ್ಥಂ ಪ್ರಯಚ್ಛತಿ, ಪರಮ ಪುರುಷ. ಪುಮರ್ಥ ಅಂದ್ರೆ ಪುರುಷಾರ್ಥ ಅಂತ ಅರ್ಥ. ಪರಮ ಪುರುಷಾರ್ಥ ಅಂದ್ರೆ ಯಾವುದು? ಮೋಕ್ಷವೆಂಬ ಪುರುಷಾರ್ಥವನ್ನ ನಮಗೇನ್ ಮಾಡ್ತಾನೆ? ಕೊಡ್ತಾನೆ, ಕರುಣಿಸ್ತಾನೆ. ಸಚತ್ವಯಾ ಪೃಷ್ಟ, ನಿನ್ನಿಂದ ಪ್ರಶ್ನೆ ಮಾಡಲ್ಪಟ್ಟಂತ ನಾನು ಗುಖ್ಯ ಭಾಗವತ ಧರ್ಮ ಇತಿ ಲಕ್ಷಣಂ ಅಭಿದಾಯ. ಆ ಭಾಗವತ ಧರ್ಮ ಅಂದ್ರೆ ಎಂಥದ್ದು? ಅತ್ಯಂತ ಗೋಪ್ಯವಾದದ್ದು, ಅದನ್ನ ನಾನು ಹೇಳ್ತೇನೆ ಅಂತ ಹೇಳಿ ತತ್ರ ಶ್ರುತಿ ಸ್ಮೃತಿ ಜ್ಞಾಪಿಕೆ ಅಭಿದಾಯ ತದ್ವಿಭಾಗಂ ದರ್ಶಯತಿ. ತತ್ರ ಅಂದ್ರೆ ಆ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲಿ, ಯಾವುದು ಧರ್ಮ ಎಂಬ ವಿಚಾರದಲ್ಲಿ ಅಪೌರುಷೇಯವಾಗಿರುವಂತ ಶ್ರುತಿಗಳು ಮತ್ತು ಪುರುಷ ನಿರ್ಮಿತವಾದಂತ ಅನೇಕ ಜ್ಞಾನಿಗಳು ಬರೆದಿರ್ತಕ್ಕಂಥ ಸ್ಮೃತಿಗಳು, ಅದೇ ನಮಗೆ ಜ್ಞಾಪಕ ಅಂದ್ರೆ ತಿಳಿಸಿಕೊಡುವಂತವುಗಳು, ಜ್ಞಾನವನ್ನ ತಂದು ಕೊಡುವಂತವುಗಳು. ಯಾವುದು ಧರ್ಮ ಯಾವುದು ಅಧರ್ಮ ಎಂಬತಕ್ಕಂಥ ವಿಚಾರದಲ್ಲಿ ಶ್ರುತಿ ಸ್ಮೃತಿಗಳೇ ನಮಗೆ ಪ್ರಮಾಣ. ಸತ್ಯಂ, ದಯಾ ಎಲ್ಲ ಒಂದೊಂದೇ ಹೇಳ್ತಾ ಹೋಗ್ತಾರೆ. ಸತ್ಯ ಅಂದ್ರೆ ಈ ಒಟ್ಟು 30 ಅಲ್ಲಿ, ಹಾಗೆ ನಂಬರು ಹಾಕ್ತಾ ಹೋಗ್ತಾರೆ. ಯದ್ಭೂತ ಹಿತಂ ಅತ್ಯಂತಂ ತತ್ಸತ್ಯಮಿತ್ಯಭಿಧೀಯತೆ ಅಂತ. ಯಾವುದು ಭೂತಹಿತವೋ ಅದಕ್ಕೆ ಸತ್ಯ ಅಂತ ಕರೆಯುವಂಥದ್ದು. ಹಿಂದೆನೂ ಹೇಳಿದ್ದೆ. ಉದಾಹರಣೆಗೆ ಒಬ್ಬ ಬೇಟೆಗಾರ ಒಂದು ಜಿಂಕೆಯನ್ನ ನೋಡ್ತಾನೆ. ಜಿಂಕೆಯನ್ನ ನೋಡಿದ ಕೂಡಲೇ ಜಿಂಕೆಯನ್ನ ಬೇಟೆ ಆಡಬೇಕು ಅಂತ ಬಾಣ ತೆಗಿತಾನೆ. ಅಷ್ಟೊತ್ತಿಗೆ ಜಿಂಕೆ ಗೊತ್ತಾಗತ್ತೆ, ಓಡತ್ತೆ. ಓಡಿ ಬಂದು ಒಂದು ಋಷಿಮುನಿಗಳ ಆಶ್ರಮದಲ್ಲಿ ಬಚ್ಚಿಟ್ಕೊಳ್ಳತ್ತೆ. ಬೇಟೆಗಾರರು ಓಡಿಸ್ಕೊಂಡ್ ಬರ್ತಾನೆ, ಎಲ್ಲಿ ಹೋಯ್ತು ಗೊತ್ತಾಗೋದಿಲ್ಲ. ಅಷ್ಟೊತ್ತಿಗೆ ಒಂದು ಆಶ್ರಮ ಕಾಣತ್ತೆ. ಬಹುಶಃ ಇದ್ರ ಒಳಗಡೆ ಇರಬಹುದು ಅಂತ ಒಂದು ಋಷಿಗಳನ್ನ ಕೇಳ್ತಾನೆ, ಇಲ್ಲೊಂದು ಜಿಂಕೆ ಬಂದು ಬಚ್ಚಿಟ್ಕೊಂಡಿದೀಯಾ ಅಂತ. ವಸ್ತುತಃ ಋಷಿಗಳಿಗೆ ಗೊತ್ತು, ಏನ್ ಗೊತ್ತು? ಜಿಂಕೆ ಬಂದಿದೆ, ಇಲ್ಲಿ ಬಚ್ಚಿಟ್ಕೊಂಡಿದೆ ಅಂತ ಗೊತ್ತು. ಆದ್ರೆ ಋಷಿ ಏನ್ ಹೇಳ್ತಾರೆ? ಇಲ್ಲ, ಜಿಂಕೆ ಏನ್ ಬಂದಿಲ್ವಲ್ಲ ಇಲ್ಲಿ ಅಂತಾರೆ. ನೋಡಿ, ಲೋಕದೃಷ್ಟಿಯಿಂದ ಅದು ಸುಳ್ಳು ಋಷಿಗಳು ಹೇಳಿದ್ದು ಅಲ್ವಾ. ಜಿಂಕೆ ಬಂದದ್ದು ಗೊತ್ತು, ಅಲ್ಲಿ ಕದ್ದು ಕೂತಿದ್ದು ಗೊತ್ತು. ಆದ್ರೆ ಋಷಿಗಳು ಏನ್ ಹೇಳಿದ್ರು? ಜಿಂಕೆ ಬಂದೇ ಇಲ್ಲ, ಗೊತ್ತಿಲ್ಲ ಅಂದ್ಬಿಟ್ರು, ಬಂದಿಲ್ಲ ಅಂದ್ರು. ಯಾಕೆ? ಸುಳ್ಳಾದ್ರೂ ಸತ್ಯವೇ ಅದು. ಯಾಕೆ ಸತ್ಯ? ಭೂತಹಿತ. ತಾವು ಹೇಳುವ ಸುಳ್ಳಿನಿಂದಾಗಿ ಒಂದು ಜಿಂಕೆಯ ಪ್ರಾಣ ಉಳಿತಾ ಇದೆ. ಯಾಕಂದ್ರೆ ಅವನು ಜಿಂಕೆ ತಿಂದೇ ಬದುಕಬೇಕು ಅಂತ ಏನಿಲ್ಲ ಬೇಟೆಗಾರ. ಅವನು ಹಣ್ಣು ಹಂಪಲು ಅನ್ನ ತಿಂದು ಬದುಕಬಹುದು. ಆದ್ರೆ ಜಿಂಕೆಗೆ ಹಾಗಲ್ಲ, ಅವನು ಬಾಣ ಬಿಟ್ಟಾದ್ರೆ ಸತ್ತೇ ಹೋಗತ್ತದು. ಅದಕ್ಕೋಸ್ಕರವಾಗಿ ಋಷಿಗಳು ಹೇಳಿದ್ರೆ ಜಿಂಕೆ ಬಂದಿಲ್ವಲ್ಲ ಅಂದ್ಬಿಟ್ರು. ಇದು ಲೋಕ ದೃಷ್ಟಿಯಲ್ಲಿ ಸುಳ್ಳಾದ್ರೂ ಸತ್ಯ. ಈಗ ಸತ್ಯ ಅಂದ್ರೆ ಶಾಸ್ತ್ರದ ದೃಷ್ಟಿಯಲ್ಲಿ ಸತ್ಯ ಅಂದ್ರೆ ಯಾವುದು? ಸತ್ಯ ಅಂದ್ರೆ ಯಾವುದು ಅಂದ್ರೆ ಭೂತಹಿತವಾದದ್ದು.
ಯಾವ ಯಾವ ಒಂದು ಸಜ್ಜನ ಸಮುದಾಯಕ್ಕೆ ಹಿತವಾದದ್ದೇನಿದೆ ಅದು ಸತ್ಯ. ಯಾವೇನೋ ಒಂದು ಆಡುವ ಮಾತು ಸತ್ಯವಾದ ಮಾತೇ ಆಡಿರ್ತೀವಿ, ಅದರಿಂದ ಎಷ್ಟೋ ಜನರ ಮನಸ್ಸಿಗೆ ನೋವಾಗತ್ತೆ, ಇನ್ನೇನೋ ಗಲಾಟೆ ಗೊಂದಲಗಳಾಗತ್ತೆ ಅಂತಿದ್ರೆ ಸುಳ್ಳೇ ಹೇಳ್ಬೇಕಾಗತ್ತ ಆ ಸಂದರ್ಭದಲ್ಲಿ. ಅದು ಶಾಸ್ತ್ರ ದೃಷ್ಟಿಯಲ್ಲಿ ಸತ್ಯವೇ ಇದು. ಹಾಗಾಗಿ ಇಂತಹ ಸತ್ಯ ಇದು ಒಂದು ಭಾಗವತ ಧರ್ಮ. ಇನ್ನೊಂದು ದಯೆ, ಅನುಕಂಪೆ. ಸರ್ವಭೂತ ದಯಾ ಪುಷ್ಪಂ ಅಂತ ನಾವು ನಿರಂತರವಾಗಿ ಭಗವಂತನಿಗೆ 8 ಪುಷ್ಪಗಳಿಂದ ಪೂಜಿಸ್ಬೇಕು ಅಂತ. ಅದ್ರಲ್ಲಿ ಒಂದು ಯಾವುದು? ಸರ್ವಭೂತ ದಯ. ಎಲ್ಲಾ ಪ್ರಾಣಿ ಪಕ್ಷಿ ಮರ ಗಿಡ ಬಳ್ಳಿಗಳ ಮೇಲೆ ನಮ್ಗೆ ಅನುಕಂಪೆ ಇರಬೇಕು. ಅಲ್ಲಿ ಒಂದು ಮರ ಒಣಗ್ತಾ ಇರತ್ತೆ, ನೀರಿಲ್ದೆ, ಅಯ್ಯೋ ನಮ್ಗೆ ಸಂಬಂಧಪಟ್ಟಿದ್ದಲ್ವಾ, ನಾವ್ಯಾಕೆ ನೀರು ಹಾಕ್ಬೇಕು ಅಲ್ದ, ಅದಲ್ಲ. ಅದಲ್ಲೊಂದು ಜೀವಿ ಇದೆ, ನಾವು ನೀರು ಹಾಕೋದ್ರಿಂದ ಆ ಗಿಡ ಆ ಮರ ಚಿಗುರತ್ತೆ, ಅದು ಬದುಕುಳಿಯತ್ತೆ. ನಾವು ಒಂದು ತೊಟ್ಟು ನೀರು ಹಾಕ್ಲಿಕ್ಕೆ ಏನಾಗ್ಬೇಕು, ಒಂದು ಬಕೆಟ್ ನೀರು ಹಾಕ್ಲಿಕ್ಕೆ ಏನಾಗ್ಬೇಕು, ದೊಡ್ಡ ವಿಚಾರ ಅಲ್ಲ ಹಾಕೋದು. ಹೀಗೆ ಅಲ್ಲಿ ಯಾವುದೋ ಒಂದು ನಾಯಿ ಅದೇನೋ ಕೈ ಕಾಲು ಮುರ್ಕೊಂಡಿರುತ್ತೆ, ನಮ್ಮ ಕೈಯಲ್ಲಿ ಏನೋ ಆಗಿದ್ ಮಾಡಬಹುದು, ಅಂತೂ ಎಲ್ಲರ ಮೇಲೆ ಒಂದು ಅನುಕಂಪೆ ಇರಬೇಕು, ಅದು ದಯ. ಎರಡನೇ ಭಾಗವತ ಧರ್ಮ. ಅದ್ ನೋಡಿ, ಇಲ್ಲಿ ಭಾಗವತ ಧರ್ಮ ಅಂದ್ರೆ ಏನು ನಮ್ಮ ಜೀವನದಲ್ಲಿ ಇರಲೇಬೇಕು, ಅಳವಡಿಸಿಕೊಳ್ಳೇಬೇಕು. ಅದರಿಂದ ನಮ್ಮ ಜೀವನ ಸಮೃದ್ಧವಾಗಿರುತ್ತೆ, ತನ್ಮೂಲಕ ಸಮಾಜದ ಸ್ವಾಸ್ಥ್ಯ ಇರತ್ತೆ. ಅಂಥದ್ದನ್ನ ನಾವಿಲ್ಲಿ ನೋಡ್ಕೊಳ್ಬೇಕಾಗಿರುವಂಥದ್ದು. ಇನ್ನು ತಪಃ, ತಪಸ್ಸು ಅಂತ ಹೇಳಿದ್ರೆ ದೈಹಿಕವಾದ ತಪಸ್ಸು, ಬೌದ್ಧಿಕವಾದ ತಪಸ್ಸು. ಒಳ್ಳೆ ವಿಚಾರಗಳನ್ನ ಆಲೋಚನೆ ಮಾಡೋದು, ಅದ್ರ ಬಗ್ಗೆ ಮನನ ಮಾಡೋದು, ಇದೆಲ್ಲ ತಪಸ್ಸು ಅಂತ ಕರೀತಾರೆ. ಅಥವಾ ಏಕಾದಶಿ ಮೊದಲಾಗಿರತಕ್ಕಂಥ ಅನುಷ್ಠಾನದ ಮೂಲಕವಾದ ತಪಸ್ಸು. ಇಂತಹ ತಪಸ್ಸನ್ನ ನಾವು ಅಳವಡಿಸಿಕೊಂಡು ದೇಹವನ್ನ, ಮನಸ್ಸನ್ನ, ಬುದ್ಧಿಯನ್ನ ಶುದ್ಧವಾಗಿ ಇಟ್ಟುಕೊಳ್ಳುವಂಥದ್ದು ಇದೊಂದು ಮೂರನೇ ಭಾಗವತ ಧರ್ಮ. ಇನ್ನು ಶೌಚಂ. ಅಲ್ಲಿ ನೋಡಿ, ಎಲ್ಲವೂ ಒಂದೊಂದು ಆಗ್ತಾ ಇದ್ದ ಹಾಗೆ ಏನ್ ಮಾಡ್ತಾರೆ, ನಂಬರ್ ಹಾಕ್ತಾರೆ 3, 4 ಅಂತ, 1, 2, 3, 4. ಶೌಚಂ ಅಂದ್ರೆ 4ನೇದು. ಶೌಚಂ ಅಂದ್ರೆ ಶುಚಿಯಾಗಿ ಇರುವಂತದ್ದು. ಸ್ನಾನಾದಿಗಳ ಮೂಲಕವಾಗಿ ನಮ್ಮ ದೇಹದ ನಿರ್ಮಲತೆಯನ್ನ ಕಾಪಾಡಿಕೊಳ್ಳುವಂಥದ್ದು ಶೌಚಂ. ದೈಹಿಕ ಮತ್ತು ಮಾನಸಿಕವಾದ ನಿರ್ಮಲತೆಯನ್ನು ಕಾಪಾಡಿಕೊಳ್ಳಬೇಕು. ಇನ್ನು ತಿತಿಕ್ಷಾ ಶಬ್ದಕ್ಕರ್ಥ ಅಂತ ಹೇಳಿದ್ರೆ ದ್ವಂದ್ವ ಸಹಿಷ್ಣುತ ಅಂತ ಅರ್ಥ. ಸುಖ ದುಃಖ, ಲಾಭ ನಷ್ಟ, ಮಾನ ಅಪಮಾನ, ಸನ್ಮಾನ ಎಲ್ಲ ಸಂದರ್ಭಗಳಲ್ಲೂ ನಾವು ಏರುಪೇರುಗಳಲ್ಲೇ ಆಗಬಾರದು, ಒಂದೇ ರೀತಿಯಲ್ಲಿರಬೇಕು. ತಿತಿಕ್ಷಾ. ಇಜ್ಯ ಅಂತ ಆರನೇದು ಇಜ್ಯ ಅಂತ ಹೇಳಿದ್ರೆ ದೇವಪೂಜೆ. ದೇವ ಪೂಜಾ ಸಂಗತಿ ಕಾರಣ ದಾನೇಶು. ಇಜ್ಯ ಶಬ್ದಕ್ಕರ್ಥ ದೇವಪೂಜೆ, ಭಗವಂತನ ಆರಾಧನೆಯನ್ನ ಮಾಡುವಂಥದ್ದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಆರಾಧನೆ, ಗಂಡಸರು ಮಾಡತಕ್ಕಂಥ ಆರಾಧನೆ, ಹೆಣ್ಣು ಮಕ್ಕಳು ಮಾಡತಕ್ಕಂಥ ಆರಾಧನೆ ಬೇರೆ ಬೇರೆ ಕ್ರಮ. ಅಂತೂ ನಮಗೆ ವಿಹಿತವಾಗಿರತಕ್ಕಂಥ ದೇವಪೂಜೆ ಅಂತ ಏನಿದೆ ಅದನ್ನ ಮಾಡಬೇಕು, ಇದು ಇಜ್ಯ ಅಂತ ಕರೆಸ್ಕೊಳ್ಳುತ್ತೆ. ಅದಾದ್ಮೇಲೆ ಶಮಃ ಅಂತ ಹೇಳಿದ್ರೆ ಶಮೋ ಮನ್ನಿಷ್ಠತಾ ಬುದ್ಧೇ ಅಂತ ಇದೇ ಭಾಗವತವೇ ಅದಕ್ಕೆ ಉತ್ತರವನ್ನು ಕೊಡುತ್ತೆ. ನಿರಂತರವಾಗಿ ನಮ್ಮ ಬುದ್ಧಿ ಭಗವಂತನ ಕಡೆಗೆ ಕೇಂದ್ರೀಕೃತವಾಗಿರಬೇಕು, ಅದು ಶಮ. ಮತ್ತೆ 8ನೇದು ದಮ ಇಂದ್ರಿಯ ನಿಗ್ರಹ, ಇಂದ್ರಿಯಗಳ ನಿಯಂತ್ರಣ. ನಮ್ಮ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು, ದಮ. ಅದಕ್ಕೆ ಬ್ರಹ್ಮಚರ್ಯ ಅಂತ ಕರೀತಾರೆ, ದಮಃ. ಮತ್ತು ಅಹಿಂಸಾ, ದೈಹಿಕವಾಗಿ ಮಾನಸಿಕವಾಗಿ ಯಾರನ್ನು ಹಿಂಸಿಸದೇ ಇರುವಂತದ್ದು ಬ್ರಹ್ಮಚರ್ಯ. ಅದೇ ರೀತಿಯಲ್ಲಿ ಬ್ರಹ್ಮಚರ್ಯ ಅಂದ್ರೆ ಒಂದರ್ಥ ನಾವು ನಮ್ಮ ಜೀವನದ ಒಂದು ಕ್ರಮವನ್ನ ಸರಿಯಾಗಿ ಇಟ್ಟುಕೊಳ್ಳುವಂಥದ್ದು. ಮತ್ತು ಮದುವೆಯಾದ ನಂತರದಲ್ಲಿ ಹೆಂಡತಿಗೆ ತನ್ನ ಗಂಡನ ಮೇಲೆ ದೇಹದ ಬಗ್ಗೆ ಮಾತ್ರ ಆಸಕ್ತಿ, ಗಂಡನಿಗೆ ತನ್ನ ಹೆಂಡತಿಯ ಬಗ್ಗೆ ಮಾತ್ರ ಆಸಕ್ತಿ, ಹೊರತು ಪರಪುರುಷ ಪರಸ್ತ್ರೀಯರ ಬಗ್ಗೆ ಪರಸ್ಪರವಾಗಿ ಗೌರವ ಇರಬೇಕು, ಹೊರತು ಆಸಕ್ತಿ ಆದಿಗಳು ಇರಬಾರದು. ಇದು ಅಹಿಂಸಾ, ಇದು ಬ್ರಹ್ಮಚರ್ಯ ಅಂತ. ಇನ್ನು ತ್ಯಾಗ ಅಂತ ಹೇಳಿದ್ರೆ ಎಲ್ಲವೂ ತನಗೆ ಬೇಕು ಎಂಬತಕ್ಕಂಥದ್ದಲ್ಲ. ಯಾವುದು ನಮಗೆ ಉಪಯೋಗಕ್ಕಿಂತಲೂ ಅಧಿಕವಾಗಿದೆಯೋ ಅದನ್ನ ನಾವು ಮತ್ತೊಬ್ಬರಿಗೆ ಕೊಡುವಂತ ಬುದ್ಧಿ ಇರಬೇಕು. ಮತ್ತೊಂದು ತ್ಯಾಗ ಅಂತ ಹೇಳಿದ್ರೆ ಕೆಲವು ನಮಗೆ ಸುಖ ಕೊಡತ್ತೆ, ಆದ್ರೆ ಅದು ಶಾಸ್ತ್ರ ನಿಷಿದ್ಧವಾದದ್ದು. ಹಾಗಾಗಿ ಶಾಸ್ತ್ರ ನಿಷಿದ್ಧವಾದಂತ ಸಕಲ ಸುಖಗಳನ್ನು ತ್ಯಾಗ ಮಾಡುವಂಥದ್ದು. ಸುಖ ತಾತ್ಕಾಲಿಕವಾಗಿ ಸುಖ ಕೊಡೋದಾಗಿದ್ರೂ ಕೂಡ ಶಾಸ್ತ್ರ ನಿಷಿದ್ಧವ ಅಂತಹ ಸುಖವನ್ನ ನಾವು ಬಿಡಬೇಕು. ಹೀಗೆ ತ್ಯಾಗ ಅಂದ್ರೆ ನಿಷಿದ್ಧವಾದದ್ದನ್ನ ಬಿಡುವಂಥದ್ದು ಅಂತ ಅರ್ಥ. ತ್ಯಾಗ ಶಬ್ದಕ್ಕೆ ಅರ್ಥ ನಿಷಿದ್ಧವಾದದನ್ನ ಬಿಡಬೇಕು. ಸ್ವಾಧ್ಯಾಯ ಅಂದ್ರೆ ಅಂದ್ರೆ ಸ್ವತಂತ್ರನಾದಂತ ಭಗವಂತ, ಅವನ ಬಗ್ಗೆ ಅಧ್ಯಯನ ಮಾಡಬೇಕು, ದೇವರ ಬಗ್ಗೆ ತಿಳ್ಕೊಳ್ಬೇಕು, ಮತ್ತು ನಮಗೆ ಸಂಬಂಧಪಟ್ಟಂತ ವೇದೋಪನಿಷತ್ತುಗಳನ್ನು ಅಧ್ಯಯನ ಮಾಡಬೇಕು, ಸ್ವಾಧ್ಯಾಯ. ಆರ್ಜವಂ ಅಂದ್ರೆ
ಯಾವುದೇ ತರ ಮೋಸ ವಂಚನೆ ಇಲ್ಲದೇನೆ, ವೇಷ ಹಾಕೊಂಡು ಮೋಸ ಮಾಡುವಂಥದ್ದು ಇಂಥದ್ದೆಲ್ಲ ಇಲ್ಲದೇನೆ ನೇರ ಮಾರ್ಗದಲ್ಲಿ ಕಪಟತನ ಇಲ್ಲದೆ ಇರುವಂಥದ್ದು. ಅದನ್ನೇ ಹೇಳಿದ ಹಿಂದೆ, ಧರ್ಮ ಪ್ರೋಜ್ಜಿತ ಕೈತವಹ ಉಜ್ಜಿತ ಕೈತವಹ, ಕಪಟ ಮೋಸ ವಂಚನೆ ಇದೆಲ್ಲ ಇಲ್ಲದೆ ಮಾಡುವಂತ ಅನುಷ್ಠಾನವೇ ನಿಜವಾಗಿರತಕ್ಕಂಥ ಧರ್ಮ. ಆರ್ಜವಂ. ಇನ್ನು ಸಂತೋಷ, ದೇವರು ನಮಗೇನನ್ನು ಕೊಟ್ಟಿದ್ದಾನೋ ಕೊಟ್ಟಿದ್ದರಲ್ಲಿ ನಮಗೆ ಸಂತೋಷ ಇರಬೇಕು. ಅದು ಬಿಟ್ಟು ಆ, ನಾವೇನೇನೇನೇನೋ ಬಯಕೆ ದೇವರ ಮುಂದೆ ಇಡುವಂಥದ್ದಲ್ಲ. ಹೀಗೆ ಸಂತೋಷ, ಆರ್ಜವ, ತ್ಯಾಗ, ಸಂತೋಷ, ಆರ್ಜವಂ. ಆರ್ಜವಂ ಅಂದ್ರೆ ಈಗಾಗಲೇ ಓದಾಯ್ತು, ನೇರವಾಗಿರುವಿಕೆ. ಸ್ವಾಧ್ಯಾಯ, ಸ್ವಾಧ್ಯಾಯ ಈಗಾಗಲೇ ಹೇಳಿದೆ. ಸ್ವಶಾಖ ಅಧ್ಯಯನ, ಹರಿನಾಮ ಸಂಕೀರ್ತನೆ, ಇದೆಲ್ಲವೂ ಕೂಡ ದೇವರ ಬಗ್ಗೆ. ಸ್ವ ಅಂದ್ರೆ ಸ್ವತಂತ್ರನಾದ ಭಗವಂತ, ಅವನ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು. ಮತ್ತು ಸಮದೃಕ್ ಸೇವಾ, ಅಥವಾ ಇಲ್ಲಿ ಕೆಲವು ಪಾಠ ವ್ಯತ್ಯಾಸ ಇದೆ. ಅಹಿಂಸಾ ಬ್ರಹ್ಮಚರ್ಯಂ ಚ ತ್ಯಾಗ ಸ್ವಾಧ್ಯಾಯ ಆರ್ಜವಂ ಸಂತೋಷ ಸಮದೃಕ್ ಸೇವಾ. ಸಮದೃಕ್ ಸೇವಾ ಅಂತ ಹೇಳಿದ್ರೆ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೇವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಸಮದೃಕ್, ಸಮಾನವಾದ ದೃಷ್ಟಿಯನ್ನು ಹೊಂದಿರಬೇಕು. ಎಲ್ಲರಲ್ಲೂ ಇರುವಂತ ಭಗವಂತ ಒಬ್ಬನೇ. ಅವನೊಬ್ಬ ಬ್ರಾಹ್ಮಣ, ಅವನಲ್ಲಿರ್ತಕ್ಕಂಥ ಭಗವಂತ ಶ್ರೇಷ್ಠ. ಇನ್ನೊಬ್ಬ ಯಾರೋ ಅತ್ಯಂತ ಚಂಡಾಲ, ಅವನಲ್ಲಿರ್ತಕ್ಕಂಥ ಭಗವಂತ ಕನಿಷ್ಠ. ಇದೊಂದು ನಾಯಿ ಪ್ರಾಣಿ, ಇದರಲ್ಲಿರ್ತಕ್ಕಂಥ ಭಗವಂತನ ಸನ್ನಿಧಾನ ಇನ್ನೂ ಕನಿಷ್ಠ, ಈ ಭಾವನೆ ಇರಬಾರದು. ಆ ವ್ಯಕ್ತಿಗಳಲ್ಲಿ ತಾರತಮ್ಯ ಇದ್ರೂ ಕೂಡ ವ್ಯಕ್ತಿಯಲ್ಲಿ ಇರತಕ್ಕಂಥ ಶಕ್ತಿಯಲ್ಲಿ, ಭಗವಂತನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ತಾರತಮ್ಯಗಳಿಲ್ಲ. ಹೀಗೆ ಎಲ್ಲರಲ್ಲೂ ಮತ್ತು ಎಲ್ಲಾ ಕಡೆಯಲ್ಲೂ ಇರತಕ್ಕಂಥ ಭಗವಂತನನ್ನು ಸಮಾನವಾಗಿ ಕಾಣಬೇಕು. ಸಮದೃಕ್ ಸೇವಾ, ಮತ್ತು ಸೇವೆ ಮಹಾತ್ಮರ ಸೇವೆಯನ್ನು ಮಾಡುವಂಥದ್ದು. ಗ್ರಾಮ್ಯ ಈಹಾ ಉಪರಮಃ. ಗ್ರಾಮ್ಯ ಈಹಾ ಉಪರಮಃ ಅಂದ್ರೆ ಗ್ರಾಮ್ಯ ಶಬ್ದಕ್ಕೆ ಪ್ರಾಕೃತ ವಿಷಯಗಳು, ಅದರ ಬಗ್ಗೆ ಬಯಕೆ ಇರುತ್ತೆ. ರೂಪ, ರಸ, ಗಂಧ, ಸ್ಪರ್ಶ ಇರುವಂತ ವಸ್ತುಗಳು, ಅದರ ಬಗ್ಗೆ ಅನೇಕ ರೀತಿಯಾಗಿರ್ತಕ್ಕಂಥ ಬಯಕೆ ಇರುತ್ತೆ. ಆ ಬಯಕೆಯಿಂದ ಉಪರತರಾಗಬೇಕು. ಅದ್ಯಾವುದು ನಮಗೆ ಬೇಡ ಎಂಬತಕ್ಕಂಥ ಭಾವನೆ, ಅದರ ಬಗ್ಗೆ ಎಷ್ಟು ಬೇಕೋ ನಮ್ಮ ಜೀವನಕ್ಕಷ್ಟೇ ಹೊರತು ನಿಷಿದ್ಧವಾದದ್ದು ಯಾವುದನ್ನು ಕೂಡ ಆ ಪಡೆಯುವಂಥದ್ದಲ್ಲ, ಆಕಾಂಕ್ಷೆಯನ್ನು ಇಟ್ಟುಕೊಳ್ಳುವಂಥದ್ದಲ್ಲ. ಅಂತೂ ಪ್ರಾಕೃತ ಸುಖಗಳ ಬಗ್ಗೆ ವ್ಯಾಮೋಹವನ್ನು ಇಟ್ಕೊಳ್ಬಾರದು ಅಂತ ಅರ್ಥ. ಶನೈ, ಇದನ್ನ ಹಂತ ಹಂತ ಹಂತವಾಗಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಮೆಲ್ಲನೆ ನೃಣಾಂ ವಿಪರ್ಯಯ ಈಹೇಕ್ಷ, ಮತ್ತು ನೃಣಾಂ ವಿಪರ್ಯಯ ಈಹೇಕ್ಷ, ಮನುಷ್ಯರಿಗೆ ನಾವೇನಾದ್ರೂ ಕೆಟ್ಟದ್ದನ್ನ ಬಯಸಿದ್ರೆ, ಈಗ ಯಾರೋ ಒಬ್ಬನಿಗೆ ಅವನು ಬಿದ್ದು ಕೈಕಾಲು ಮುರ್ಕೊಡ್ಲಿ ಅಂತ ನಾವು ಅಂದ್ಕೊಂಡ್ರೆ, ಕೈಕಾಲು ಮುರಿದ್ರೆ ಅವನಿಗೇನಾಗತ್ತೆ ತೊಂದರೆ, ಅದೇ ನನಗಾದ್ರೆ ನನಗೂ ತೊಂದರೆ ಅಲ್ವಾ. ಹಾಗಾಗಿ ನನಗೆ ಯಾವುದು ತೊಂದರೆಯೋ ಅದು ಮತ್ತೊಬ್ಬರಿಗೂ ತೊಂದರೆ, ನನಗೆ ಯಾವುದು ಹಿತವೋ ಅದು ಮತ್ತೊಬ್ಬರಿಗೂ ಹಿತ. ಅದರಿಂದಾಗಿ ನಾನು ನನ್ನ ಹಿತವನ್ನ ಬಯಸುವಂತೆ ಪರರ ಹಿತವನ್ನ ಬಯಸಬೇಕು. ನಾನು ನನಗೆ ತೊಂದರೆಯಾಗಬಾರದು ಅಂತ ಬಯಸುವಂತೆ ಮತ್ತೊಬ್ಬರಿಗೂ ತೊಂದರೆ ಆಗಬಾರದು ಅಂತ ಬಯಸ್ಬೇಕು. ಹೀಗೆ ನೃಣಾಂ ವಿಪರ್ಯಯ ವಿಪರ್ಯಯ ಹೇಕ್ಷ ಅಂದ್ರೆ ಕೆಟ್ಟದ್ದನ್ನ ಬಯಸದೇ ಇರುವುದು. ತನಗೆ ಕೆಟ್ಟ ತನಗೆ ಯಾವುದು ಕೆಟ್ಟದ್ದು ಅದು ಮತ್ತೊಬ್ಬರಿಗೂ ಕೆಟ್ಟದ್ದು ಅಂತಕ್ಕಂಥ ಈಕ್ಷ ಆಲೋಚನೆ ಇರಬೇಕು ಅಂತ ಅರ್ಥ. ಮೌನ, ಮೌನ ಅಂದ್ರೆ ಮಾತಾಡಬಾರದು ಅಂತಲ್ಲ, ಕೆಟ್ಟದ್ದನ್ನ ಮಾತಾಡಬಾರದು, ವ್ಯರ್ಥವಾದ ಮಾತುಗಳನ್ನ ಆಡಬಾರದು. ಮತ್ತು ಇದು ದೊಡ್ಡದು, ಆತ್ಮವಿಮರ್ಶನ. ಎರಡರ್ಥ ವಿಮರ್ಶನ. ಆತ್ಮ ಶಬ್ದಕ್ಕೆ ಒಂದು ಮುಖ್ಯವಾದ ಅರ್ಥ ಪರಮಾತ್ಮ, ಪರಮಾತ್ಮನ ಬಗ್ಗೆ ವಿಚಾರ ವಿಮರ್ಶೆಗಳನ್ನ ಮಾಡುವಂಥದ್ದು. ದೇವರನ್ನ ನಿರಂತರವಾಗಿ ಓಂ ಮತಾತೋ ಬ್ರಹ್ಮ ಜಿಜ್ಞಾಸ ಓಂ ಎಂಬುದಾಗಿ ಹೇಳಿದಂತೆ ನಿರಂತರವಾಗಿ ಬ್ರಹ್ಮ ಜಿಜ್ಞಾಸೆಯನ್ನ ಮಾಡುವಂಥದ್ದು ಒಂದು. ಇನ್ನೊಂದು ಆತ್ಮ ವಿಮರ್ಶ, ತನ್ನನ್ನ ತಾನು ತನ್ನ ಬಗ್ಗೆ ತಾನು ನಿರಂತರವಾಗಿ ನೋಡಿಕೊಳ್ಳುವುದು. ನಾನು ಇವತ್ತು ಹೇಗಿದ್ದೆ, ನಾನು ಎಷ್ಟು ತಪ್ಪು ಮಾಡಿದೆ, ಏನಿನ್ನೂ ನಾನು ಚೆನ್ನಾಗಿರಬಹುದು ಅಂತ ನಮ್ಮ ಬಗ್ಗೆ ನಾವು ನೋಡ್ಕೊಳ್ಬೇಕು. ಆತ್ಮವಿಮರ್ಶನ. 19ನೇದು ಅನ್ನಾದ್ಯಾದೇಹ ಸಂವಿಭಾಗ. ಅನ್ನಾದ್ಯಾದೇಹ ಸಂವಿಭಾಗ ಭೂತೇಭ್ಯಶ್ಚ ಯಥಾರ್ಹತಃ. ಒಂದೇದು ಅಂದ್ರೆ ಭೂತೇಭ್ಯ, ಪ್ರಾಣಿ ಪಕ್ಷಿ ಮರ ಗಿಡ ಬಳ್ಳಿ ಬಂಧು ಬಾಂಧವರು, ನಮ್ಮವರು, ನಮ್ಮ ಕುಟುಂಬದವರು, ಅಕ್ಕಪಕ್ಕದವರು, ಹೀಗೆಲ್ಲ ಅನೇಕ ಭೂತಗಳು. ಭೂತಗಳು ಅಂದ್ರೆ ಭವಂತೀತಿ ಭೂತಾಹ, ಹುಟ್ಟು ಇರುವಂತ ನಾವೆಲ್ಲರೂ, ಅವರೆಲ್ಲರಿಗೂ ಕೂಡ ನಮ್ಮಲ್ಲಿ ಇರತಕ್ಕಂಥ ಅನ್ನಾದಿಗಳನ್ನ, ಅನ್ನಾದಿಗಳು ಅಂದ್ರೆ ತಿನ್ನುವ ಅನ್ನ, ಉಡುವ ಬಟ್ಟೆ, ಇರುವ ಸಂಪತ್ತು, ಇದೆಲ್ಲವನ್ನು ಸರಿಯಾದ ಕ್ರಮದಲ್ಲಿ ವಿಭಾಗ ಮಾಡಿ, ನನ್ನ ಹತ್ರ ಬೇಕಾದಷ್ಟು ಇವತ್ತು ದುಡ್ಡಿದೆ ಸಂಪತ್ತಿದೆ ಅದನ್ನು ಅನುಭವಿಸ್ಬೇಕು ಅಂತ ದೇವರು ಕೊಟ್ಟದ್ದಲ್ಲ.
ಅದನ್ನ ಸರಿಯಾದ ಸಂವಿಭಾಗ, ಸರಿಯಾದ ಕ್ರಮದಲ್ಲಿ ವಿಭಾಗವನ್ನ ಮಾಡಿ ನಾವು ಕೊಡಬೇಕು. ಅದು ಸರಿಯಾದ ಕ್ರಮದಲ್ಲಿ ವಿಭಾಗ ಅಂದ್ರೆ ಏನು? ಯಥಾ ಅರ್ಹತಃ. ಈಗ ನಮ್ಮ ಮನೆಯಲ್ಲಿ 10 ಜನ ಮಕ್ಕಳಿದ್ದಾರೆ. ಒಂದು ಮಗು 1ನೇ ವರ್ಷದ್ದು, ಇನ್ನೊಂದು 4ನೇ ವರ್ಷದ್ದು, ಮತ್ತೊಂದು 8, ಮತ್ತೊಬ್ಬ 10, 20. ಈ ತರ ಇದ್ದಾಗ ಎಲ್ಲರಿಗೂ ಒಂದೇ ತರ ಊಟ ಹಾಕ್ತೀವಾ? ಇಲ್ಲ. 1ನೇ ವರ್ಷದ ಮಗುವಿಗೆ ಹಾಕುವ ಊಟಕ್ಕೂ 20 ವರ್ಷದ ಮಗನಿಗೆ ಹಾಕುವಂತ ಊಟಕ್ಕೂ ವ್ಯತ್ಯಾಸ ಇದೆ. ಅಂದ್ರೆ ಅವರವರ ಅರ್ಹತೆಗೆ ಅನುಗುಣವಾಗಿ, ಅವರವರ ಯೋಗ್ಯತೆಗೆ ಅನುಗುಣವಾಗಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಾದಿಗಳಿಗೆ ಮತ್ತು ಹಾಗೆ ಎಲ್ಲ ರೀತಿಯಲ್ಲೂ ಅವರವರ ಯೋಗ್ಯತೆಗೆ, ಅವರವರ ಬುದ್ಧಿವಂತಿಕೆಗೆ, ಅವರವರ ಸಾಮರ್ಥ್ಯಕ್ಕನುಗುಣವಾಗಿ ಎಲ್ಲವನ್ನು ಏನು ಮಾಡಬೇಕು? ವಿಭಾಗ ಮಾಡಿ ಕೊಡುವಂಥದ್ದು. ಅನ್ನದ್ಯಾದೇಹೇ, ಅನ್ನವೇ ಮೊದಲಾಗಿರ್ತಕ್ಕಂಥ ಸಂಪತ್ತಿರಬಹುದು, ತಿನ್ನುವ ಅನ್ನ ಇರಬಹುದು, ಎಲ್ಲವನ್ನು ಕೂಡ ಸಂವಿಭಾಗ, ಸರಿಯಾದ ಕ್ರಮದಲ್ಲಿ ವಿಭಾಗ ಮಾಡೋದು. ಭೂತೇಭ್ಯಶ್ಚ ಯಥಾರ್ಹತಃ, ಅವರವರ ಯೋಗ್ಯತೆಗೆ ಅನುಗುಣವಾಗಿ ವಿಭಾಗ ಮಾಡುವಂಥದ್ದು. ತೇಷು ಆತ್ಮದೇವತಾ ಬುದ್ಧಿ ಸುತರಾಂ ನೃಷುಪಾಂಡವ. ಮತ್ತು ತೇಷು ಆತ್ಮದೇವತಾ ಬುದ್ಧಿ, ಅವರೆಲ್ಲರಲ್ಲೂ, ತೇಷು ಅಂದ್ರೆ ಅವರಲ್ಲಿ ಅಂದ್ರೆ ಯಾರು? ಹಿಂದೆ ಬಂದದ್ದು ಭೂತ. ಏನು ಈ ಎಲ್ಲಾ ಪ್ರಾಣಿ, ಪಕ್ಷಿ, ಮರಗಿಡ, ಬಳ್ಳಿಗಳಿದ್ದಾರೆ, ಮನುಷ್ಯರು ಅಂತೆಲ್ಲ ಇದ್ದಾರೆ, ಅವರೆಲ್ಲರೂ ಆತ್ಮದೇವತಾ ಬುದ್ಧಿ, ಅವರೆಲ್ಲರಲ್ಲೂ ಆತ್ಮ ಪರಮಾತ್ಮ ಇದ್ದಾನೆ. ಮತ್ತು ದೇವತಾ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ನನ್ನಲ್ಲಿ ಹೇಗೆ ಪರಮಾತ್ಮ ಇದ್ದಾನೋ, ನನ್ನ ಪ್ರತಿಯೊಂದು ಅವಯವಗಳಲ್ಲಿ, ಇಂದ್ರಿಯಗಳಲ್ಲಿ ತತ್ವಾಭಿಮಾನಿ ದೇವತೆಗಳಿದ್ದು ನನ್ನ ಕಾರ್ಯಗಳನ್ನ ಮಾಡಿಸ್ತಾ ಇದ್ದಾರೋ, ಹಾಗೆ ಆ ಎಲ್ಲಾ ವ್ಯಕ್ತಿಗಳಲ್ಲೂ, ಪ್ರಾಣಿ, ಪಕ್ಷಿ, ಮರಗಿಡ, ಬಳ್ಳಿಗಳಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಆತ್ಮ ಅಂದ್ರೆ ಪರಮಾತ್ಮ, ದೇವತಾ ಅಂದ್ರೆ ತತ್ವಾಭಿಮಾನಿ ದೇವತೆಗಳಲ್ಲೂ ಕೂಡ ಇದ್ದಾರೆ ಎಂಬ ಎಚ್ಚರಿಕೆ ಬೇಕು. ಹಾಗಾಗಿ ಒಬ್ಬನಿಗೆ ಹೊಡೆಯೋದು, ಬೈಯೋದು, ಕೆಡಕನ್ನ ಬಯಸೋದು ಅದೆಲ್ಲ ಮಾಡಿದ್ರೆ ಆ ವ್ಯಕ್ತಿಗಲ್ಲ, ಆ ವ್ಯಕ್ತಿಯಲ್ಲಿ ಇದ್ದಂತ ಪರಮಾತ್ಮನಿಗೂ, ಆ ವ್ಯಕ್ತಿಯಲ್ಲಿ ಇದ್ದಂತ ತತ್ವಾಭಿಮಾನಿ ದೇವತೆಗಳಿಗೂ ನಾವು ಕೆಟ್ಟದ್ದನ್ನ ಮಾಡ್ದಂಗಾಯ್ತು. ಅದಕ್ಕೋಸ್ಕರವಾಗಿ ಯಾರ ಬಗ್ಗೆಯೂ ಕೆಟ್ಟದ್ದನ್ನ ಆಲೋಚನೆ ಮಾಡಬಾರದು, ಯಾರಿಗೂ ಕೆಟ್ಟದ್ದನ್ನ ಮಾಡಬಾರದು. ತೇಷು ಆತ್ಮದೇವತಾ ಬುದ್ಧಿ ಸುತರಾಂ ನೃಷುಪಾಂಡವ. ಅದರಲ್ಲೂ ವಿಶೇಷವಾಗಿ ಮನುಷ್ಯರಲ್ಲಿ, ನೃಷು ಅಂದ್ರೆ ಮನುಷ್ಯರು ಅಂತ ಅರ್ಥ, ಅವರಲ್ಲಿ ಸುತರ, ನಿಶ್ಚಯವಾಗಿ ಆ ಒಂದು ಅನುಸಂಧಾನ ಬೇಕೇ ಬೇಕು, ಎಲ್ಲದರಲ್ಲೂ ಬೇಕು. ಅದ್ರಲ್ಲಿ ಮನುಷ್ಯ, ಯಾಕಂದ್ರೆ ನಾವು ಹೆಚ್ಚು ತೊಂದರೆ ಕೊಡೋದೇ ಯಾರಿಗೆ? ಮನುಷ್ಯರಿಗೆ ಅಲ್ವಾ? ಅದಕ್ಕೋಸ್ಕರವಾಗಿ ಯಾಕೆ ನಾವು ತೊಂದರೆ ಕೊಟ್ಟಾಗ ಅದ್ರ ನಮಗೆ ಇನ್ನೊಂಥರ ತೊಂದರೆ ಆಗತ್ತೆ. ಅದಾಗಬಾರ್ದು ಅಂತಾದ್ರೆ ನಾವು ನಮ್ಮ ಎಲ್ಲ ಅಕ್ಕಪಕ್ಕದವರಲ್ಲಿ, ಬಂಧು ಬಾಂಧವರಲ್ಲಿ, ಸ್ನೇಹಿತರಲ್ಲಿ, ಮಿತ್ರರಲ್ಲಿ, ಹಿತೈಷಿಗಳಲ್ಲಿ ಎಲ್ಲರಲ್ಲೂ ಆ ರೀತಿಯಾಗಿರತಕ್ಕಂಥ ಆತ್ಮದೇವತಾ ಬುದ್ಧಿಯನ್ನ ಇಟ್ಕೊಳ್ಬೇಕು. ಅವರೆಲ್ಲರಲ್ಲೂ ಪರಮಾತ್ಮ ಇದ್ದಾನೆ, ಅವರೆಲ್ಲರಲ್ಲೂ ತತ್ವಾಭಿಮಾನಿ ದೇವತೆಗಳಿದ್ದಾರೆ ಎಂಬತಕ್ಕಂತಹ ಎಚ್ಚರಿಕೆ ನಮಗಿರಬೇಕು. ಶ್ರವಣಂ ಕೀರ್ತನಂ ಚ ಅಸ್ಯ, ಈ ಪರಮಾತ್ಮನ ಬಗ್ಗೆ ಶ್ರವಣ ಮಾಡಬೇಕು, ದೇವರ ನಾಮ ಸಂಕೀರ್ತನೆಯನ್ನು ಮಾಡಬೇಕು, ನಾಮ ಸಂಕೀರ್ತನ ಸ್ಮರಣೆ, ಹರಿನಾಮ ಸಂಕೀರ್ತನೆಯನ್ನು ಮಾಡಬೇಕು. ಮಹತಾಂ ಗತೇಹೆ, ಮಹಾತ್ಮರ ಭಗವಂತ, ಅವನ ಬಗ್ಗೆ, ಅವನ ಚರಿತ್ರೆಯ ಬಗ್ಗೆ. ಸೇವಾ ಇಜ್ಯಾ ಅವನತಿ ಸಖ್ಯಂ ದಾಸ್ಯಂ ಆತ್ಮ ಸಮರ್ಪಣಂ. ಸೇವಾ, ಮಹಾತ್ಮರ ಸೇವೆಯನ್ನ ಮಾಡಬೇಕು. ಇಜ್ಜ ಅಂದ್ರೆ ಪೂಜೆ, ಇದೆಲ್ಲೂ ಕೂಡ. ಮತ್ತು ಅವನತಿ, ನಮಸ್ಕಾರ ಮಾಡುವಂಥದ್ದು. ಸಖ್ಯ, ಅವನತಿ ಅಂದ್ರೆ ಅದೇ ನಮಸ್ಕಾರಾದಿಗಳನ್ನು ಮಾಡೋದು. ಒಂದು ವಿನಯಪೂರ್ವಕವಾದ ವ್ಯಕ್ತಿತ್ವ, ದರ್ಪವನ್ನ, ಅಹಂಕಾರವನ್ನ ತೋರಬಾರದು. ವಿನಯ, ದೊಡ್ಡವರ ಮುಂದೆ ತಗ್ಗಿ ಬಗ್ಗಿ ನಡೆಯೋದು. ಅವರು ದೊಡ್ಡವರು ಯಾರು ಬಂದ್ರು ಅಂದ್ರೆ ಬಂದ ಕೂಡಲೇ ಎದ್ದು ನಿಲ್ಲುವಂಥದ್ದು, ನಮ್ಮ ಆಸನವನ್ನು ಅವರಿಗೆ ಬಿಟ್ಟು ಕೊಡುವಂಥದ್ದು, ಹೀಗೆಲ್ಲ ಅವನತಿ. ಸಖ್ಯಂ, ಸ್ನೇಹ ಬಾಂಧವ್ಯ ಇಟ್ಟುಕೊಳ್ಬೇಕು. ದಾಸ್ಯ, ನಮಗಿಂತ ತುಂಬಾ ಹಿರಿಯರು ಅಂದ್ರೆ ನಾವು ಅವರ ದಾಸರಂತೆ ವರ್ತನೆಯನ್ನ ಮಾಡಬೇಕು. ಆತ್ಮ ಸಮರ್ಪಣಂ, ವಿಶೇಷವಾಗಿ ಭಗವಂತನಿಗೆ ನಮ್ಮನ್ನೇ ನಾವು ಅರ್ಪಣೆ ಮಾಡಿಕೊಂಡಿರಬೇಕು. ನೃಣಾಂ ಅಯಂ ಪರಮಃ ಧರ್ಮ, ಇದೆಲ್ಲವೂ ಕೂಡ ಮನುಷ್ಯರಿಗೆ ಪರಮ ಧರ್ಮ ಅಂತ. ಇದು ಇಲ್ಲಿವರೆಗೆ ಸಾಕು, 30 ಭಾಗವತ ಧರ್ಮ ಇಲ್ಲಿಗಾಯ್ತು. ಮತ್ತ ಹಾಗೆ ಆ ಯಮಧರ್ಮರಾಜನ ಉಪದೇಶ ಮುಂದುವರಿಯುತ್ತೆ, ಅದನ್ನು ಮುಂದೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.